ಹೈದ್ರಾಬಾದು ಪಂಜಾಬು ಕ್ರಿಕೆಟ್ ಆಡ್ತಾ ಇದ್ದಾರೆ. ನಾನು ಕ್ರಿಕೆಟ್ ನೋಡ್ತಾ ಇದ್ದೀನಿ. ಇನ್ನೂ ಒಂದು ವಿಕೆಟ್ ಔಟ್ ಆಗಿಲ್ಲ. 78 ಹೊಡೆದವ್ರೆ ಹೈದ್ರಾಬಾದವರು. ಟೋಟಲಿ ಪಂಜಾಬ್ ಅವ್ರು ಎಷ್ಟು ಹೊಡೆದವ್ರೆ ಅಂದರೆ 245 ಹೊಡೆದಿರೋದು. 246 ಇವ್ರು ಹೊಡಿಬೇಕು ಹೈದ್ರಾಬಾದವರು 8 ಸಲ ಗೆದ್ದವರಂತೆ. ಎಲ್ಲೂ ಔಟೇ ಆಗಿಲ್ಲ ಅಂತ ಹೇಳ್ತಾವ್ರೆ. ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಕ್ಯಾಚ್ ಹಿಡಿದ್ರು 2 ಸಲ, ಆದರೆ ಅದು ಗೆರೆಯಿಂದ ಒಳಗೆ ಕಾಲಿಟ್ಟೆಸ್ತಾನೆ ಅಂತ ನಾಟ್ ಔಟ್ ಮಾಡಿದರು. ಇನ್ನೊಬ್ಬ ಪಾಪ ಕಾಲನ್ನು ಕುಸ್ಕೊಂಡು ಅಯ್ಯೋ ಅಂತಿದ್ದಾನೆ. ಬಾಲ್ ಹಾಕವರು. ಚೆನ್ನಾಗೈತೆ ಕ್ರಿಕೆಟ್, ಚೆನ್ನಾಗಿ ಆಟ ಆಡ್ತಾರೆ ನೋಡೋಕ್ಕೆ. ಮತ್ತೆ 83 ಆಯಿತು. ಈ ಅಡ್ವರ್ಟೈಸ್ ನೋಡಿ ಸಾಕಾಗೋಗುತ್ತೆ. ಅಷ್ಟು ಅಡ್ವರ್ಟೈಸ್ ಕೊಡ್ತಾರೆ, 2 ನಿಮಿಷಕ್ಕೊಂದು. ಏನೋ ತುಂಬ ಹತ್ತರಲಿಂದ ನೋಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ ಅಂತ ಒಂದು ಖುಷಿ ಪಟ್ಟರೆ ಸಿಕ್ಕಾಪಟ್ಟೆ ಅಡ್ವರ್ಟೈಸ್ಮೆಂಟು. ಅಲ್ಲೂ ದುಡ್ಡು ಕೊಟ್ಟು ಸ್ಟೇಡಿಯಮಲ್ಲಿ ನೋಡೋರಿಗೆ ಏನು ಕಷ್ಟ ಅಂದರೆ, ಅವರೆಲ್ಲೋ ಆಡ್ತಿರ್ತಾರೆ, ಅಲ್ಲಿ ಅವರು ಟಿ ವಿನಲ್ಲೇ ನೋಡಬೇಕು ಹೋಗಿ. ಕಾಣಿಸೋದೇ ಇಲ್ಲ, ಅವ್ರು ದೂರ ಕೂತಿರ್ತಾರೆ, ಟಿ ವಿಯಲ್ಲೇ ನೋಡ್ತಾರೆ ಅವರು. ಆದರೆ ನಾವಿಲ್ಲೇ ಟಿ ವಿಯಲ್ಲೇ ಆರಾಮಾಗಿ ನೋಡೋಣ ಅಂದರೆ ವಿಪರೀತ ಅಡ್ವರ್ಟೈಸ್ಮೆಂಟು. ಬೇಜಾರಾಗುತ್ತೆ ನೋಡಿ ಅಡ್ವರ್ಟೈಸ್ಮೆಂಟ್ ಹೆಂಗೂ ನೋಡ್ತಾರೆ ಅಂತ ಸಿಕ್ಕಾಪಟ್ಟೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾವ್ರೆ. ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ನವರೆಲ್ಲ. ಅದು ಬರೀ ಮೊಬೈಲೇ ಕೊಡ್ತಾರೆ. ಮತ್ತೆ ಬಂತು ಈಗ ಅಡ್ವರ್ಟೈಸ್ ಹೋಯ್ತು. ಮತ್ತೆ 4 ಆಯಿತು. 4 ಮತ್ತೆ 4 83 ಇತ್ತು, 87 ಆಯಿತು. 245 ಹೊಡೆದವ್ರೆ, ಆರಾಮಾಗಿ ಹೊಡಿಬೋದು. ಮೊನ್ನೆ ಬೆಂಗಳೂರವರು ಸೋತರು, ಅದು ಬರೀ 160 140 ಸೋತರು. ಇವರು 246 ಹೊಡಿಬೇಕು. ಇವರು ಇನ್ನೂ 100 ಎಕ್ಸ್ಟ್ರಾನೇ ಐತಿ ಇವ್ರದ್ದು. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ನೋಡ್ತಾ ಇದ್ದೀನಿ. ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಸೀರೆ ಕಲರ್ ಬಂದು ಮೆರೂನು, ಇದು ಬಿಸ್ಕೆಟ್ ಕಲರು, ಇದು ಬ್ಲೂ ಕಲರು, ಇದು ಪಿಂಕು ಬ್ಲೂ, ಇದು ಗ್ರೀನು ಡಾರ್ಕ್ ಬ್ಲೂ ಕಲರ್ ಇದೆ. ಇದು ಮೆರೂನು ಮತ್ತು ಏನು ಕಲರ್ ಗೊತ್ತಾಗ್ತಿಲ್ಲ ನನಗೆ. ಇದು ಮೆರೂನ್ ಐತೆ, ಇದು ಗ್ರೀನ್ ಕಲರು. ಚೆನ್ನಾಗಿದೆ ಸೀರೆಗಳು, ತುಂಬ ಚೆನ್ನಾಗಿದೆ. ಗ್ರೀನೇ. ಇದು ಆರೆಂಜ್ ರೆಡ್ ಒಂದು ಗೊತ್ತಿಲ್ಲ. ಇದು ಬೂದಿ ಬಣ್ಣ ಅಂತಾರೆ, ಒರಿಜಿನಲ್ ಕಲರ್ ಹೇಳ್ಬೇಕಂದ್ರೆ ಆಡು ಭಾಷೆಗೆ. ಇದು ಎಲ್ಲೋ. 91 ಆಯಿತು. ನಾನು ಈ ಕಡೆ ಸೀರೆ ಕಲರ್ ಹೇಳೋಷ್ಟರಲ್ಲಿ 91 ಆಯಿತು. 1 ವಿಕೆಟು ಆಗಿಲ್ಲ. ಚೆನ್ನಾಗಿ ಆಡ್ತಾವ್ರೆ. ಮತ್ತೆ 4 ಇಲ್ಲ ಬಿಡಲಿಲ್ಲ ಅವನು. ಹಿಡ್ಕೊಂಡ್ರು 4 ಕೊಡಲಿಲ್ಲ. ಒಂದೇ ಒಂದು ಪಾಯಿಂಟ್ ಕೊಟ್ಟರು ಅಷ್ಟೆ. ಜಸ್ಟ್ ಇನ್ನೊಂದು ಎರಡು ಉಳಿದ್ರೆ ಬಾಲು 4 ಆಗಿರೋದು. ಒಂದೇ ಒಂದು ಮಾರ್ಕ್ ಕೊಟ್ಟವ್ರೆ. 3 ಮಾರ್ಕ್ ಕೊಟ್ಟೋಯ್ತು. ಎಷ್ಟು ಬ್ಯಾಡ್ ಲಕ್. ಮತ್ತೆ 6 ಇಲ್ಲ, ಈಗ ಅರ್ಧದಲ್ಲೇ ಬಿಟ್ಟವರು.
ಇಲ್ಲಿ ಒಂದು ಪಾಯಿಂಟ್ ಕೊಟ್ಟರು. ಚೆನ್ನಾಗಿತ್ತು ನೋಡೋಕ್ಕೆ, ಅಲ್ಲೋಗಿ ನೋಡೋಕ್ಕಿಂತ ಇಲ್ಲೇ ನೋಡೋದು ಬೆಟರ್. ಬಟ್ ಅಡ್ವರ್ಟೈಸ್ಮೆಂಟ್ ತಲೆನೋವು ಅಂದ್ರೆ ತಲೆನೋವು. ಯಾರಪ್ಪ ನೋಡ್ತಾರೆ ಹಂಗಾಗುತ್ತೆ ನೋಡು, ಎಷ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಚಿರಂಜೀವಿ ಅವ್ರ ಮಗ ಅಡ್ವರ್ಟೈಸ್ಮೆಂಟ್ ಕೂಲ್ ಡ್ರಿಂಕ್ಸ್ ಕುಡಿತಾವ್ರೆ. ರಾಮ್ ಚರಣ್ ಸೀರೆ ಕಲರ್ ಹೇಳೋಣ, ಅವ್ರ ಅಡ್ವರ್ಟೈಸ್ಮೆಂಟ್ ಬಂದಾಗ ನಾನು ಸೀರೆ ಕಲರ್ ಹೇಳ್ತೀನಿ. ಇದು ಕ್ರೀಮ್ ಕಲರು, ಇದು ಏನು ಕಲರ್ ಹೇಳೋಕ್ಕೆ ಆಗೋತ್ತಿಲ್ಲ ನಾನು. ಇದು ಲೈಟ್ ಪಿಂಕ್ ಅನಿಸುತ್ತೆ, ಇದು ಪಿಂಕೆ. ಇದು ಏನು ಕಲರಪ್ಪ, ಇದು ಎಲ್ಲೋ, ಲೈಟ್ ಎಲ್ಲೋ ಅನಿಸುತ್ತೆ. ನನಗೆ ಅಷ್ಟಾಗಿ ಗೊತ್ತಿಲ್ಲ, ಬೇಜಾರು ಮಾಡ್ಕೊಬೇಡಿ ಯಾರು, ನನಗೆ ಗೊತ್ತಿರೋ ಭಾಷೆಯಲ್ಲಿ ಹೇಳ್ತೀನಿ. ಇದು ಒಂಥರ ಅಪ್ಪ 7 ವರ್ಷದ ಸೀರೆನೇ ಚೇಂಜ್ ಆಯಿತು. ಇದು ಕ್ರೀಮೇ, ಇದು ಕ್ರೀಮ್ ಕಲರು, ಲೈಟ್ ಎಲ್ಲೋ. ಇದು ರಾಮ ಮತ್ತೆ ಇದು ಇದು ಏನಪ್ಪ, ಗ್ರೀನು ಬ್ಲೂ, ರೆಡ್ಡು ಗ್ರೀನು ಚೆನ್ನಾಗಿದೆ ಕಾಂಬಿನೇಷನ್ ಎಲ್ಲ. ಈ ಕಲರ್ ಸೂಪರ್ ಆಗೈತೆ. ಮೆರೂನು, ಇದು ಏನು ಕಲರು ದೇವ್ರಿಗೆ ಗೊತ್ತು, ನಂಗಂತೂ ಗೊತ್ತಿಲ್ಲ. ಇದು ಗ್ರೀನು, ಈ ಸೀರೆ ಚೆನ್ನಾಗೈತೆ, ಈ ಸೀರೆನೂ ಚೆನ್ನಾಗಿದೆ. ಇದೊಂದು ಗ್ರೀನು, ಒಂದು ರೆಡ್ಡು, ಒಂದು ಬ್ಲೂ. ಬ್ಲೂ, ಯೆಲ್ಲೋ, ಕ್ರೀಮ್ ತುಂಬ ಚೆನ್ನಾಗಿದ್ದಾವೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ನಾವು ಹಾಕೋ ವಿಡಿಯೋ ಫಸ್ಟ್ಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಪೋರ್ಟ್ ಮಾಡಿ, ನಮ್ಮ ಚಾನಲ್ಲು ಗ್ರೋ ಆಗಲಿ ಅಂತ ಬೇಡ್ಕೊತಾ ಇದ್ದೀನಿ. ನಿಮ್ಮೆಲ್ರಿಗೂ ನೋಡೋರಿಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಸಬ್ಸ್ಕ್ರೈಬ್ ಆದರೆ ನಾವು ಒಂಚೂರು ಬೆಳೆಯೋಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಏನನ್ನಿಸುತ್ತೆ ಅಂತ. ಆಯ್ತರ ಇದು ಆರೆಂಜ್, ಇದು ಮೆರೂನು, ಮತ್ತೆ ಎಷ್ಟು 93. ಅಯ್ಯೋ ಬಿಟ್ಟ, ಕ್ಯಾಚ್ ಹಿಡಿದು ಬಿಟ್ಟ ಪಾಪ, ಎಲ್ಲ ಅಲ್ಲಿ ಬಿಡ್ತಾವನೆ. ಕ್ಯಾಚ್ ಹಿಡಿದು ಬಿಟ್ಟ ಪಾಪ, ಹೋಯ್ತು. 94 ನೋಡಿ, ತೋರಿಸಿದ್ದೆ ತೋರಿಸ್ತಾರೆ 12 ಸಲ. ನೋಡೋಕ್ಕೆ ಬೇಜಾರಾಗುತ್ತೆ, ಅದೊಂದೇ ಬೇಜಾರು. ತೋರಿಸಿದ್ದೇ ತೋರಿಸ್ತಾರೆ, ಎರಡನೇದು ಅಡ್ವರ್ಟೈಸ್ಮೆಂಟ್ ಆಗ್ತಾರೆ. ಎಷ್ಟಂತ ನೋಡೋಣ, ಎಷ್ಟು ನೋಡ್ತೀವಿ. ಇವರೆಲ್ಲ ಸ್ಯಾರಿ ಉಟ್ಕೊಂಡ್ರೆ ಹೆಂಗಿರುತ್ತೆ ಅಂತ ತೋರಿಸ್ತಾವ್ರೆ. ಇದು ಮೆರೂನ್ ಗೋಲ್ಡ್ ಕಲರ್ ಮಿಕ್ಸ್ ಆಗಿತ್ತು. ಇದ್ರಾಗೆ ಒಂದು ಎಲ್ಲೋ, ನಾನು ಹೇಳೋ ಅಷ್ಟೊತ್ತಿಗೆ ಹೋಗ್ತಾವೆ, ನಾನು ತಡಿಸ್ಕೊಂಡು ಹೇಳೋ ಅಷ್ಟೊತ್ತಿಗೆ. ಇದು ಪರ್ಪಲ್, ಗ್ರೀನು ಮತ್ತಲ್ಲ, ಬ್ಲೂ ಮತ್ತು ಎಲ್ಲೋ. ಇದು ರಾಮ, ಇದು ಗ್ರೀನು, ಇದು ಪರ್ಪಲ್ಲು, ಮೆಂತ್ಯ ಕಲರ್. ನಂಗೆ ಅಷ್ಟಾಗಿ ಗೊತ್ತಿಲ್ಲ ಕಲರ್ ಹೆಸರುಗಳು. ನಾನು ಏನು ಗೊತ್ತಾ ಅದನ್ನು ಹೇಳ್ತೀನಿ, ಫುಲ್ ಇಂಗ್ಲೀಷಲ್ಲಿ ನನಗೆ ಬರಲ್ಲ. ಕನ್ನಡ ತುಂಬ ಚೆನ್ನಾಗಿದ್ದಾರೆ ಎಲ್ಲರೂ.
ಸೀರೆ ಉಟ್ಕೊಂಡು ಕೂತಾರೆ. ಇವ್ರು ಬ್ಲೌಸ್ ಪೀಸು ಅಷ್ಟೆಲ್ಲ ಹೊಲ್ಸ್ಕೊಂಡೆ ತೋರಿಸ್ತಾರೆ. ನಾವಷ್ಟು ಹೊಲ್ಕೊಂಬನ ಅಂದರೆ ಅಲ್ಲಿ ಅದ್ರಾಗ ಅರ್ಧ ಲೆಂತಿಕ್ಕೂ ಬರಲ್ಲ, ಸ್ಲೀವು ಅಷ್ಟಿರ್ತವೆ. ಇವ್ರಿಗೆ ಮಾತ್ರ ಹೆಂಗೆ ಅಷ್ಟು ಲೆಂತ್ ಫುಲ್ಲು ಬ್ಲೌಸ್ ಹೊಲ್ಕೊತಾರೆ. ಅಷ್ಟು ಕೊಟ್ಟಿರಲ್ಲ ಅವರು. ನಾನು 10-9:30 ಇಕ್ಕಷ್ಟರಲ್ಲಿ ನೋಡಿ ಮುಗ್ದೋಗಿರುತ್ತೆ. ಸೊ ಬಟನೇ ಇರಲ್ಲ. ಇವ್ರು ನೋಡಿದ್ರೆ ಬಳೆವರೆಗೂ ಬ್ಲೌಸ್ ಹಾಕಂತಾರೆ. ಅಯ್ಯೋ ರಾಮ, ಎಲ್ಲ ಸುಳ್ಳು, ಎಲ್ಲ ಮೋಸ. ಅಡ್ವರ್ಟೈಸ್ಮೆಂಟ್ಗೆ ಗೋಸ್ಕರ ಏನೇನು ಮಾಡ್ತಾರೆ. ಏನು ಮಾಡೋದು? ಪಕ್ಕ ಎಲ್ಲೋ ಸೀರೆ ನೋಡಿ ಏನು ಓಡ್ತಾವನೆ ಪಾಪ. 104 ಆಯಿತು, ಇನ್ನು 1 ವಿಕೆಟು ಆಗಿಲ್ಲ. 104 ನೋ ವಿಕೆಟ್. ಹೈದ್ರಾಬಾದ್ ಸೂಪರಾಗಿ ಆಡ್ತಾರೆ. ಪ್ರೀತಿ ಜಿಂಟ ಕುತ್ಕೊಂಡು ನೋಡ್ತಾ ಇದ್ದೆ, ಹ್ಯಾಪಿಯಾಗಿ ನೋಡ್ತಾ ಇದ್ದೆ. ಹೀರೋಯಿನ್ನು ಪ್ರೀತಿ ಜಿಂಟ. ಮತ್ತೆ 4 108. ಡ್ಯಾನ್ಸ್ ಮಾಡ್ತಾ ಅದರಲ್ಲಿ ಅದಕ್ಕೆ ಡ್ಯಾನ್ಸ್ ಚೆನ್ನಾಗೈತೆ, ನೋಡೋಕೆ ಇಂಟ್ರೆಸ್ಟ್ ಆಗೈತೆ. ಇದು ಗ್ರೀನು, ನಾವಿ ಬ್ಲೂ ಕಲರು. ಇದು ಏನು ಕಲರ್ ದೇವರಿಗೆ ಗೊತ್ತಾಗುತ್ತೆ. ಇದು ಅಷ್ಟೇ ಲೈಟ್ ಕಲರ್ ಅನಿಸುತ್ತೆ. ಇದು ರೋಸ್. ಇದು ಏನು ಕಲರು? ಇದು ಲೈಟ್ ಎಲ್ಲನ ಮೆಂತ್ಯ ಕಲರ್ ಅನಿಸುತ್ತೆ. ಮೆಂತ್ಯ. ನಮ್ಮ ರಾಮ, ಪರಶುರಾಮ, ಕೋದಂಡರಾಮ ಕಲರ್. ನನಗೆ ರೆಡ್ಡು, ಬ್ಲ್ಯಾಕು, ಮೆರೂನು, ವೈಟು ಇಷ್ಟೇ ಗೊತ್ತಿರೋದು. ಇದು ರಾಮನೇ. ರಾಮನ ತುಂಬ ಕಲರ್ ಇದ್ದಾವೆ. ರಾಮ. ಇಷ್ಟ ಆಯಿತು. ಕೊಡ್ತಾನೆ ಇಲ್ಲ, ಏರೋಪ್ಲೇನ್ ರೀತಿಯಲ್ಲ ಹೊಡೆದಿರೋದನ್ನೇ ತೋರಿಸೋರು 12 ಸಲಿನ. ಯಾರು ನೋಡ್ತಾರೆ ಹೇಳಿ? 2 ಸಲ ತೋರಿಸಿದ್ರೆ ಸಾಕು, ಅದನ್ನೇ 90 ಸಲ ತೋರಿಸ್ತಾರೆ. 110 ಆಗೈತೆ. 8 ನೋಡಿದೆ, 10 ಆಗೈತೆ. ನಾನೊಂದ್ಸಲಿ ಮೊಬೈಲ್ ನೋಡ್ತೀನಿ, ಒಂದ್ಸಲಿ ಟಿ ವಿ ನೋಡ್ತೀನಿ. ಅದಕ್ಕೋಸ್ಕರ ಅಲ್ಲಿ 110 ಆಗೈತೆ ಆಲ್ರೆಡಿ. 1 ವಿಕೆಟ್ ಆಗಿಲ್ಲ. ಸಿಕ್ಸು ಹೋಯ್ತು ಜಂದೊಳಕ್ಕೆ. 6 ಜಂದೊಳಕ್ಕೆ ಹೋಯ್ತು. 6 ಎಲ್ಲ ಫುಲ್ಲು ಡ್ಯಾನ್ಸ್ ನೋಡಿ ಫುಲ್ಲು ಮಾಡ್ತಾರೆ. 6 ಸೂಪರಾಗಿ ಹೊಡಿತಾ ಇದೆ. ಅದು ನೋಡಿ ಎಷ್ಟು ಕಡೆ ತೋರಿಸ್ತಾರೆ, ಆ್ಯಂಗಲಿಂದ 90 ಆ್ಯಂಗಲಿಂದ ತೋರಿಸ್ತಾರೆ 6 ಹೊಡೆದಿರೋದು. ಏನು ಹೇಳೋದು? 107, 117, 117, 123 6 ಹೊಡೆದಿದ್ದಕ್ಕೆ 123 ಆಯ್ತು. 7 ಆಗಿದ್ದು 6 ಹೊಡೆದ 123 ಆಗೋಯ್ತು. ಯಪ್ಪ, ಒಬ್ಬನೇ ಇಷ್ಟು ಹೊಡಿತಾನೆ. ನಮ್ಮ ಬೆಂಗಳೂರಲ್ಲಿ ಹಿಂಗೆ ಹೊಡಿಬಾರ್ದ? ಹೊಡಿಲೇ ಇಲ್ಲ, ಸೋತರು ಪಾಪ.
ನಾನು ಅವತ್ತು ಫುಲ್ಲು ನಮ್ಮ ಅಪ್ಪಿ ನಾನಿಬ್ರು ಕುತ್ಕೊಂಡು ನೋಡಿವಿ. ಒಂದು ವಿಕೆಟ್ ಆಯ್ತು, ಮತ್ತೆ 6 ಹೋಯ್ತು ಜನದೊಳಕ್ಕೆ. ಇಲ್ಲ ಹೊಡೆದಿರೋದೇ ತೋರಿಸ್ತಾವ್ರೆ. ಅಯ್ಯೋ ಹೋಗತ್ತ. ಗ್ರೀನ್ ಸೀರೆ ನೋಡಿ ಚೆನ್ನಾಗೈತೆ. ಇದು ಬೂದಿ ಬಣ್ಣ ಕಲರು. ಬೂದಿ ಬಣ್ಣ ಅಂದರೆ ಹೆಂಗೆ ಗೊತ್ತಾ, ಒಲೆಯಲ್ಲಿ ಬೂದಿ ಇರುತ್ತಲ್ಲ ಆ ಬೂದಿ ಬಣ್ಣ. ಇದು ಕಲರ್ ಬಂದು ಗೊತ್ತಿಲ್ಲ. ಇದು ಮೆರೂನು ರೆಡ್. ಇದು ರಾಮ, ಡಾರ್ಕ್ ರಾಮ ಕಲರು. ಇವಾಗೆಲ್ಲ ಇದೆ. 123 ಆಯಿತು. ಅಲ್ಲೇ ಹಂಗೆ ನೋಡ್ಕೊಂಡು ಅಲ್ಲೇ ಕಾಲ ಹತ್ರನೇ ತಗಲ್ತು ಬಾಲು ಅವ್ರಿಗೆ. ನನಗೇನು ಅಷ್ಟೊಂದೇನು ಫುಲ್ ಗೊತ್ತಾಗಲ್ಲ ಕ್ರಿಕೆಟ್ ನೋಡೋಕ್ಕೆ. ಬಟ್ ನೋಡೋ ಇಂಟ್ರೆಸ್ಟ್ ಐತೆ, ನೋಡ್ತೀನಿ. ಎಷ್ಟು ಔಟ್ ಆದರೂ ಎಷ್ಟು ಹೊಡೆದವ್ರೆ ಅನ್ನೋದು ಗೊತ್ತಾಗುತ್ತೆ, ನೋಡ್ತೀನಿ. ಇನ್ನೊಂದು ತೆಲುಗಲ್ಲಿ ಹೇಳ್ತಾರೆ, ಅರ್ಥ ಆಗುತ್ತೆ ಅವ್ರು ಹೇಳೋದಿಲ್ಲ. ಕನ್ನಡ ಬಂದವ ಕನ್ನಡ ಹೇಳ್ತಾರೆ, ಇದು ಆಂಧ್ರದಾಗಲ್ಲ. ಹಂಗಾಗಿ ತೆಲುಗುನಲ್ಲಿ ವಾಯ್ಸ್ ಬರ್ತಾ ಇದೆ. ಎಷ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಬರೀ ಚಕ್ಕೆಲವಂಗ ಮಸಾಲೆದೇ ಕೊಡ್ತಾವ್ರೆ. ಪಾನ್ ಹಾಕಿ ಅಂತ ಕೊಡ್ತಾರೆ. ಹಾಕ್ಬೇಡ್ರಿ ಒಳ್ಳೇದಲ್ಲ ಅಂತಲೇ ಹೇಳ್ತಾರೆ. ಯಾರ ಮಾತು ಕೇಳಬೇಕು? ಮತ್ತು ಕರ್ಮ. So proud.